ಆರ್ಥಿಕ ಅಭಿವೃದ್ಧಿಯ ಸಿದ್ಧಾಂತದ ಬಗ್ಗೆ ನಾವು ಚರ್ಚೆಯನ್ನ ಮಾಡ್ತಾ ಇದ್ವಿ. ಸೊ ಈಗ ರೆಕಾರ್ಡೋರವರ ಸಿದ್ಧಾಂತದಲ್ಲಿ ಕಂಡುಬರುವಂತಹ ಒಂದು ದೋಷಗಳು ಏನು ಅನ್ನೋದನ್ನ ತಿಳ್ಕೊಳ್ಳೋಣ. ನಾವು ರೆಕಾರ್ಡೋರವರ ಸಿದ್ಧಾಂತದ ಪರಿಕಲ್ಪನೆಗಳ ಬಗ್ಗೆ ನಾವು ಚರ್ಚೆಯನ್ನ ಮಾಡಿದ್ವಿ. ಸೊ ಆರ್ಥಿಕ ಒಂದು ಕಾರ್ಯಕಲಾಪಗಳ ಒಂದು ಕ್ರಮಬದ್ಧವಾದಂತಹ ಮತ್ತೆ ಮನೋಹರವಾದಂತಹ ಒಂದು ಮಾದರಿಯನ್ನ ರೂಪಿಸುವಲ್ಲಿ ರೆಕಾರ್ಡೋರವರು ಯಶಸ್ವಿಯಾಗಿದ್ದಾರೆ ಅಂತೇಳಿ ಹೇಳ್ಬೋದು. ಅವರ ಒಂದು ಗೇಣಿಯ ಸಿದ್ಧಾಂತ ಮತ್ತೆ ಆರ್ಥಿಕ ಹೆಚ್ಚುವರಿ ಕಲ್ಪನೆಗಳು ಅವು ಆರ್ಥಿಕ ಚಿಂತನೆಯ ಒಂದು ಬೆಳವಣಿಗೆಗೆ ಅದ್ಭುತವಾದಂತಹ ಒಂದು ಕಾಣಿಕೆಗಳಾಗಿವೆ ಅಂತೇಳಿ ಹೇಳ್ಬೋದು. ಅಂದ್ರೆ ನೋಡಿ, ಉಳಿತಾಯಗಳನ್ನ ಹೆಚ್ಚಿಸುವಿಕೆ ಮತ್ತೆ ತೆರಿಗೆಗಳನ್ನ ವಿಧಿಸುವಿಕೆ, ಬಂಡವಾಳದ ಒಂದು ಶೇಖರಣೆ, ಇವೆಲ್ಲವುಗಳನ್ನ ಕುರಿತಂತಹ ಅವರ ಒಂದು ಭಾವನೆಗಳು ಅಭಿವೃದ್ಧಿಶೀಲ ಆರ್ಥಿಕ ವ್ಯವಸ್ಥೆಗೆ ವ್ಯವಸ್ಥಿತವಾದಂತಹ ಒಂದು ಆರ್ಥಿಕ ನೀತಿಗಳನ್ನ ರೂಪಿಸ್ಲಿಕ್ಕೆ ಸಹಾಯ ಮಾಡಬಲ್ಲಂತಹ ಒಂದು ಸಾಮರ್ಥ್ಯವನ್ನ ನಾವು ಪಡೆದಿವೆ ಅಂತೇಳಿ ಹೇಳ್ಬೋದು. ಅಂದ್ರೆ ಅಂದು ಮಾತ್ರಕ್ಕೇನೆ ರೆಕಾರ್ಡೋರವರ ಸಿದ್ಧಾಂತದಲ್ಲಿ ದೋಷಗಳಿಲ್ಲ ಅಂತ ಹೇಳಿ ಅದಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಅವ್ರ ಸಿದ್ಧಾಂತಗಳಲ್ಲಿರುವಂತಹ ಮುಖ್ಯ ಒಂದು ದೋಷಗಳು ಏನು ಅನ್ನೋದನ್ನ ನಾವೀಗ ಚರ್ಚೆ ಮಾಡೋಣ. ಮೊದಲನೇದಾಗಿ ಹೇಳ್ಬೇಕಂತಂದ್ರೆ ತಂತ್ರಜ್ಞಾನದ ಪಾತ್ರದ ನಿರ್ಲಕ್ಷ್ಯ ಅಂತೇಳಿ. ಅಂದ್ರೆ ನೋಡಿ, ರೆಕಾರ್ಡೋರವರ ಸಿದ್ಧಾಂತದಲ್ಲಿ ಅವರು ತಂತ್ರಜ್ಞಾನಕ್ಕೆ ಮಹತ್ವವನ್ನ ಕೊಟ್ಟಿಲ್ಲ. ಯಾಕಂದ್ರೆ ತಂತ್ರಜ್ಞಾನ ಅಭಿವೃದ್ಧಿಯ ಒಂದು ಕಾರ್ಯಗತಿಯಲ್ಲಿ ಅದು ಪರಿಣಾಮಕಾರಿಯಾದಂತಹ ಒಂದು ಪಾತ್ರವನ್ನ ವಹಿಸೋದಿಲ್ಲ ಅನ್ನುವಂತಹ ರೆಕಾರ್ಡೋರವರ ಒಂದು ಭಾವನೆ ಇದೆಯಲ್ಲ, ಅದು ತಪ್ಪು ಆಧಾರಿತವಾದ್ದು. ಈಗ ನೋಡಿ, ಅಭಿವೃದ್ಧ ದೇಶಗಳ ಉದಾಹರಣೆಯನ್ನೇ ನಾವು ತೆಗೆದುಕೊಂಡ್ರೆ, ಈಗಾಗ್ಲೇ ಡೆವಲಪ್ಡ್ ಕಂಟ್ರೀಸ್ ಅವುಗಳ ಒಂದು ಉದಾಹರಣೆಯನ್ನ ನಾವು ತೆಗೆದುಕೊಂಡಾಗ ಮುಂದುವರಿದ ತಂತ್ರಕಲೆ ಅದು ಉತ್ಪನ್ನವನ್ನ ಹೆಚ್ಚಿಸಲಿಕ್ಕೆ ನೆರವಾಗಿ ಇಳಿಮುಖ ಪ್ರತಿಫಲ ನಿಯಮದ ಒಂದು ಆಚರಣೆಯನ್ನ ಅದು ತಡೆಯುವಂತಹ ಒಂದು ಸಾಮರ್ಥ್ಯವನ್ನ ಹೊಂದಿರೋದನ್ನ ನಾವು ಕಾಣ್ಬೋದು. ಅಂದ್ರೆ ಅಭಿವೃದ್ಧ ದೇಶಗಳ ಉದಾಹರಣೆಯನ್ನ ತೆಗೆದುಕೊಂಡ್ರೆ ಮುಂದುವರಿದ ಒಂದು ತಂತ್ರಕಲೆ ಅದು ಉತ್ಪನ್ನವನ್ನ ಹೆಚ್ಚಿಸಲಿಕ್ಕೆ ನೆರವಾಗಿ ಇಳಿಮುಖ ಪ್ರತಿಫಲ ನಿಯಮದ ಆಚರಣೆಯನ್ನು ಕೂಡ ತಡೆಯುವಂತ ಒಂದು ಸಾಮರ್ಥ್ಯ ತಂತ್ರಜ್ಞಾನಕ್ಕೆ ಇದೆ ಅನ್ನೋದನ್ನ ನಾವು ಕಾಣ್ಬೋದು. ಹಾಗಾಗಿ ಇದು ಇವ್ರ ಸಿದ್ಧಾಂತದಲ್ಲಿ ಕಂಡು ಬರುವಂತಹ ಒಂದು ಪ್ರಮುಖ ದೋಷ ಅಂತೇಳಿ ಹೇಳ್ಬೋದು. ಎರಡನೇದಾಗಿ ಹೇಳ್ಬೇಕಂತಂದ್ರೆ ರೆಕಾರ್ಡೋರವರ ಒಂದು ಸಿದ್ಧಾಂತದಲ್ಲಿ ಕಂಡುಬರುವಂತಹ ಇನ್ನೊಂದು ದೋಷ ಅಂತ ಹೇಳಿದ್ರೆ ಜನಸಂಖ್ಯಾ ಬೆಳವಣಿಗೆಯ ಬಗ್ಗೆ ಅಸಮಂಜಸವಾದಂತಹ ಒಂದು ಅಭಿಪ್ರಾಯವನ್ನ ಹೊಂದಿದ್ದಾರೆ ಅವರು ಅಂತ. ಅಂದ್ರೆ ರೆಕಾರ್ಡೋರವರ ಸಿದ್ಧಾಂತ ಮಾಲ್ತಸ್ ರವರ ಜನಸಂಖ್ಯಾ ಸಿದ್ಧಾಂತವನ್ನ ಅದು ಆಧರಿಸಿ ನಿಂತಿದೆ. ಅಂದ್ರೆ ಪಾಶ್ಚಿಮಾತ್ಯ ದೇಶಗಳ ಒಂದು ನಿದರ್ಶನದಿಂದ ಮಾಲ್ತಸ್ ರವರ ಒಂದು ಜನಸಂಖ್ಯಾ ಸಿದ್ಧಾಂತ ಅದು ನಿಜವಾಗ್ಲೂ ಅದರಲ್ಲಿ ಸತ್ಯತೆ ಇಲ್ಲ ಅಂತೇಳಿ ಅನ್ಸಿದೆ. ಯಾಕಂದ್ರೆ ಪಾಶ್ಚಿಮಾತ್ಯ ದೇಶಗಳನ್ನ ನಾವು ನೋಡಿದಾಗ ಮಾಲ್ತಸ್ ರವರ ಸಿದ್ಧಾಂತದಲ್ಲಿ ಅದು ಸತ್ಯತೆ ಇಲ್ಲ ಅಂತ. ಯಾಕೆಂದ್ರೆ ನೋಡಿ, ಅವ್ರ ಸಿದ್ಧಾಂತದಲ್ಲಿ ಅಂದ್ರೆ ಜನಸಂಖ್ಯಾ ಏರಿಕೆಯಿಂದಾಗಿ ಲಾಭಗಳು ಕಡಿಮೆ ಆಗಿ ಅಭಿವೃದ್ಧಿ ಕುಂಠಿತ ಆಗ್ತದೆ ಎನ್ನುವಂತಹ ಅವರ ಒಂದು ಅಭಿಪ್ರಾಯ ಇದೆಯಲ್ಲ, ಅದು ಸರಿಯಲ್ಲ. ಯಾಕೆಂದ್ರೆ ಉದ್ಯಮಗಳು ಅಭಿವೃದ್ಧಿ ಹೊಂದ್ತಾ ಹೋದಾಗೆಲ್ಲ ಅಂದ್ರೆ ಉದ್ಯಮಗಳು ಬೆಳೀತಾ ಹೋದಾಗೆಲ್ಲ ಹೊಸ ಹೊಸ ಉದ್ಯಮಗಳು ಸೃಷ್ಟಿಗೊಂಡು ಉತ್ಪನ್ನ ಮತ್ತು ಲಾಭಗಳನ್ನ ಹೆಚ್ಚಿಸ್ಲಿಕ್ಕೆ ಅವಕಾಶಗಳಿದೆ. ಆಧುನಿಕ ಸಮಾಜದಲ್ಲಿ ನೋಡಿ, ನೀವು ಅನೇಕ ಮಾರ್ಗಗಳಿಂದ ಜನಸಂಖ್ಯಾ ಬೆಳವಣಿಗೆಯನ್ನ ನಿಯಂತ್ರಿಸಬಹುದು ಅನ್ನುವಂತಹ ವಿಷಯವನ್ನ ರೆಕಾರ್ಡೋರವರು ತಮ್ಮ ಸಿದ್ಧಾಂತದಲ್ಲಿ ಮನಗಾಣದೇ ಇರೋದು ದುರದೃಷ್ಟಕರ ಅಂತೇಳಿ ಹೇಳ್ಬೋದು. ಸೊ ಹೀಗೆ ಜನಸಂಖ್ಯಾ ಬೆಳವಣಿಗೆಯ ಬಗ್ಗೆ ಅಸಮಂಜಸವಾದಂತಹ ಒಂದು ಅಭಿಪ್ರಾಯವನ್ನ ಅವರು ವ್ಯಕ್ತಪಡಿಸ್ತಾರೆ. ನಂತರ ಮೂರನೇದಾಗಿ ಹೇಳ್ಬೇಕಂದ್ರೆ ಇವ್ರ ಸಿದ್ಧಾಂತದಲ್ಲಿ ಇನ್ನೊಂದು ಏನ್ ದೋಷ ಇದೆ ಅಂತ ಹೇಳಿದ್ರೆ ತೆರಿಗೆಗಳ ಅವಹೇಳನ ಅಂತ. ಏನಾಗಂದ್ರೆ ಈಗ ನೋಡಿ, ಆರ್ಥಿಕ ಪ್ರಗತಿಯಲ್ಲಿ ತೆರಿಗೆಗಳು ವಹಿಸುವಂತಹ ನಿಜವಾದ ಪಾತ್ರವನ್ನ ರೆಕಾರ್ಡೋರವರು ಸರಿಯಾಗಿ ಅರ್ಥ ಮಾಡ್ಕೊಂಡಂತೆ ಕಾಣೋದಿಲ್ಲ. ಯಾಕಂದ್ರೆ ತೆರಿಗೆಗಳು ಆದಾಯ ಮತ್ತು ಸಂಪತ್ತಿನ ಹೊಂದಾಣಿಕೆಯಲ್ಲಿರುವಂತಹ ಅಗಾಧವಾದಂತಹ ಒಂದು ಅಂತರವನ್ನ ಅವು ಕಡಿಮೆ ಮಾಡುವಂತಹ ಒಂದು ಪರಿಣಾಮಕಾರಿಯಾದಂತಹ ಒಂದು ಅಸ್ತ್ರ ಅನ್ನೋದನ್ನ ಮನಗಾಣುವಲ್ಲಿ ಅವರು ವಿಫಲರಾಗಿದ್ದಾರೆ ಅಂತ. ಅಂದ್ರೆ
ತೆರಿಗೆಗಳ ಒಂದು ಪಾತ್ರವನ್ನ ಅವರು ತಮ್ಮ ಸಿದ್ಧಾಂತದಲ್ಲಿ ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ ಅನ್ನುವಂತಹ ಒಂದು ಆರೋಪ ಇದೆ ಅಂತೇಳಿ ಹೇಳ್ಬೋದು. ನಂತರ ಹೇಳ್ಬೇಕಂತ ಹೇಳಿದ್ರೆ ಆ ಇದನ್ನ ವಿತರಣೆಯ ಸಿದ್ಧಾಂತ ಅಂತೇಳಿ ಆರೋಪ ಮಾಡಿದ್ದಾರೆ. ಅಂದ್ರೆ ಡಿಸ್ಟ್ರಿಬ್ಯೂಷನ್ ಥಿಯರಿ ಅಂದ್ರೆ ಡಿಸ್ಟ್ರಿಬ್ಯೂಷನ್ ರಾದರ್ ದೆನ್ ಗ್ರೋತ್ ಥಿಯರಿ ಅಂತ. ಅಂದ್ರೆ ರೆಕಾರ್ಡೋರವರ ಸಿದ್ಧಾಂತ ಅಭಿವೃದ್ಧಿ ಸಿದ್ಧಾಂತ ಅನ್ನೋದಕ್ಕಿಂತ ಇದನ್ನ ನಾವು ವಿತರಣೆಯ ಸಿದ್ಧಾಂತ ಅಂತೇಳಿ ಕರಿಬಹುದು ಅಂತ. ಅಂದ್ರೆ ಅವ್ರು ಏನ್ ಮಾಡಿದ್ದಾರೆ ತಮ್ಮ ಸಿದ್ಧಾಂತದಲ್ಲಿ ಬಂಡವಾಳದಾರರು, ಭೂಮಾಲೀಕರು ಮತ್ತು ಕಾರ್ಮಿಕರ ಪಾತ್ರಗಳು ಏನು ಅನ್ನೋದನ್ನ ನಿರ್ಧರಿಸಲಿಕ್ಕೆ ಹೆಚ್ಚು ಆಸಕ್ತಿಯನ್ನ ಕೇಂದ್ರೀಕರಿಸಿದ್ದಾರೆ ವಿನಃ ಆರ್ಥಿಕ ಅಭಿವೃದ್ಧಿಗೆ ಅಗತ್ಯವಾಗಿರುವಂತಹ ಅಂಶಗಳನ್ನ ವಿಶದೀಕರಿಸುವಲ್ಲಿ ಅವರು ಯಶಸ್ವಿಯಾಗಿಲ್ಲ. ಅಂದ್ರೆ ಬರೀ ಬಂಡವಾಳದಾರರು, ಭೂಮಾಲೀಕರು, ಕಾರ್ಮಿಕರು ಅವ್ರ ಪಾತ್ರಗಳೇನು ಅನ್ನೋದನ್ನ ನಿರ್ಧರಿಸಲಿಕ್ಕೇನೆ ಅವ್ರ ಸಿದ್ಧಾಂತದಲ್ಲಿ ಅವರು ಹೆಚ್ಚು ಆಸಕ್ತಿಯನ್ನ ಕೇಂದ್ರೀಕರಿಸಿದ್ದಾರೆ ಹೊರತು ಆರ್ಥಿಕ ಅಭಿವೃದ್ಧಿಗೆ ಅಗತ್ಯವಿರುವಂತಹ ಅಂಶಗಳನ್ನ ವಿಶದೀಕರಿಸುವಲ್ಲಿ ಅವರು ಯಶಸ್ವಿ ಆಗಿಲ್ಲ ಅಂತೇಳಿ ಹೇಳ್ಬೋದು. ನಂತರ ಹೇಳ್ಬೇಕಂತಂದ್ರೆ ಗೇಣಿ ರಹಿತ ಭೂಮಿಯ ಅವಾಸ್ತವಿಕ ಕಲ್ಪನೆ ಅಂತೇಳಿ. ಗೇಣಿ ರಹಿತ ಭೂಮಿಯ ಅವಾಸ್ತವಿಕ ಕಲ್ಪನೆ ಅಂದ್ರೆ ನೋಡಿ, ಭೂಮಿಯನ್ನ ಕೇವಲ ಧಾನ್ಯವನ್ನ ಬೆಳಿಲಿಕ್ಕೆ ಉಪಯೋಗಿಸಲಾಗ್ತದೆ ಅನ್ನುವಂತಹ ರೆಕಾರ್ಡೋರವರ ಕಲ್ಪನೆ ಇದು ದೋಷಯುಕ್ತವಾಗಿದೆ ಅಂತೇಳಿ ಹೇಳ್ಬೋದು. ನೋಡಿ, ಈಗ ನಾವು ಭೂಮಿಯನ್ನ ಬರೀ ವ್ಯವಸಾಯದ ಉದ್ದೇಶಗಳಿಗೇನೆ ಆಹಾರದ ಧಾನ್ಯಗಳನ್ನ ಮಾತ್ರ ಬೆಳಿಲಿಕ್ಕೆ ಉಪಯೋಗಿಸಲಾಗ್ತದೆ ಅನ್ನೋದು ಅವರ ಒಂದು ಕಲ್ಪನೆ ಇದೆಯಲ್ಲ, ಅದು ದೋಷಯುಕ್ತವಾಗಿದೆ ಅಂತ. ಯಾಕೆ ಅಂತ ಹೇಳಿದ್ರೆ ಆಧುನಿಕ ಸಮಾಜದಲ್ಲಿ ನಾವು ಭೂಮಿಯನ್ನ ಅನೇಕ ಬೆಳೆಗಳಿಗಾಗಿ ಅಥವಾ ಅನೇಕ ಪ್ರಯೋಜನಗಳನ್ನ ಪಡೆಯೋದಕ್ಕೋಸ್ಕರ ನಾವು ಅದನ್ನ ಉಪಯೋಗಿಸ್ತೇವೆ. ಅಂದಮೇಲೆ ಭೂಮಿಯನ್ನ ಬರೀ ಕೇವಲ ಆಹಾರ ಧಾನ್ಯಗಳನ್ನ ಮಾತ್ರ ನಾವು ಬೆಳಿಲಿಕ್ಕೆ ಉಪಯೋಗಿಸ್ತೇವೆ ಅನ್ನೋದು ಸುಳ್ಳು. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಭೂಮಿಯಿಂದ ನಾವು ಅನೇಕ ಒಂದು ಪ್ರಯೋಜನಗಳಿಗೆ ನಾವು ಭೂಮಿಯನ್ನ ಬಳಸ್ಬೋದು. ಅಂದಮೇಲೆ ಗೇಣಿ ರಹಿತ ಭೂಮಿಯ ಪ್ರಶ್ನೆನೇ ಉದ್ಭವ ಆಗೋದಿಲ್ಲ ಅನ್ನೋದು ಹಲವಾರು ಅರ್ಥಶಾಸ್ತ್ರಜ್ಞರ ಒಂದು ಅಭಿಪ್ರಾಯ ಅಂತೇಳಿ ಹೇಳ್ಬೋದು. ಯಾಕೆ ಅಂದ್ರೆ ನೋಡಿ, ಅತಿ ಕಡಿಮೆ ಫಲವತ್ತತೆಯನ್ನ ಪಡೆದಿದ್ದು ಗೇಣಿಯೇ ಉದ್ಭವಿಸ್ಲಿಕ್ಕೆ ಸಾಧ್ಯ ಇಲ್ಲದೆ ಇರುವಂತಹ ಭೂಮಿಯನ್ನ ನೀವು ಬೇಕಾದ್ರೆ ದನ ಕರುಗಳ ಒಂದು ಮೇಯುವಿಕೆಗೆ ಅದನ್ನ ನಾವು ಬಳಸಿದ್ರು ಕೂಡ ಅದರಿಂದ ತಕ್ಕ ಒಂದು ಪ್ರತಿಫಲ ಸಿಗ್ತದೆ. ಸೊ ಹಾಗಾಗಿ ಗೇಣಿ ರಹಿತ ಭೂಮಿ ಅನ್ನೋದು ಇರೋದಿಲ್ಲ. ಭೂಮಿಯನ್ನ ನಾವು ನಾನಾ ಉದ್ದೇಶಗಳಿಗೆ ಬಳಸಲಿಕ್ಕೆ ಅವಕಾಶ ಇರೋದ್ರಿಂದ ಅಲ್ಲಿ ಗೇಣಿ ರಹಿತ ಭೂಮಿ ಅಥವಾ ಸೀಮಾಂತ ಭೂಮಿಯ ಒಂದು ಕಲ್ಪನೆಯನ್ನ ಏನ್ ಮಾಡ್ಕೊಂಡಿದಾರಲ್ಲ ಅವ್ರ ಸಿದ್ಧಾಂತದಲ್ಲಿ, ಅದು ತಪ್ಪು ಅಂತೇಳಿ ಹೇಳ್ಬೋದು. ನಂತರ ಈ ನೆಗ್ಲೆಕ್ಟ್ಸ್ ಇಂಟ್ರೆಸ್ಟ್ ರೇಟ್ ಅಂದ್ರೆ ಬಡ್ಡಿಯ ದರದ ಒಂದು ಅಲಕ್ಷ್ಯವನ್ನ ಮಾಡಿದ್ದಾರೆ. ಅಂದ್ರೆ ರೆಕಾರ್ಡೋರವರ ಸಿದ್ಧಾಂತದಲ್ಲಿ ಬಡ್ಡಿಯ ದರದ ಒಂದು ಅಲಕ್ಷ್ಯವನ್ನ ನಾವು ಕಾಣ್ಬೋದು. ಅಂದ್ರೆ ಬಡ್ಡಿಯ ದರದ ಪಾತ್ರವನ್ನ ಗಣನೆಗೆ ತೆಗೆದುಕೊಳ್ಳದೆ ಇರೋದು ರೆಕಾರ್ಡೋರವರ ಸಿದ್ಧಾಂತದ ಮತ್ತೊಂದು ಪ್ರಮುಖವಾದಂತಹ ದೋಷ ಅಂತೇಳಿ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ ಬಡ್ಡಿ ಅನ್ನೋದು ಲಾಭಗಳಲ್ಲೇ ಸೇರ್ಕೊಂಡಿರುತ್ತೆ ಅನ್ನೋದು ತಪ್ಪು ಕಲ್ಪನೆ. ಬಡ್ಡಿ ಲಾಭದಲ್ಲೇ ಸೇರ್ಕೊಂಡಿರ್ತದೆ ಅನ್ನೋದು ಅವರ ಅಭಿಪ್ರಾಯ. ಇದು ಕೂಡ ತಪ್ಪು ಅಂತೇಳಿ ಹೇಳ್ಬೋದು. ನಂತರ ಹೇಳ್ಬೇಕಂದ್ರೆ ಇವ್ರ ಸಿದ್ಧಾಂತದಲ್ಲಿ ಕಂಡು ಬರುವಂತ ಇನ್ನೊಂದು ದೋಷ ಏನಪ್ಪಾ ಅಂದ್ರೆ ಕೂಲಿಯ ಬಗ್ಗೆ ಅಸಂಗತವಾದ ಭಾವನೆ. ಕೂಲಿಯ ಬಗ್ಗೆ ಅಸಂಗತವಾದ ಭಾವನೆ ಅಂದ್ರೆ ಕೂಲಿ ಇವ್ರ ಪ್ರಕಾರ ಜೀವನಾಧಾರ ಮಟ್ಟದಲ್ಲಿ ಇರ್ತದೆ ಅಂತ. ಅಂದ್ರೆ ಕೂಲಿ ಜೀವನಾಧಾರ ಮಟ್ಟಕ್ಕೆ ಸೀಮಿತವಾಗಿರ್ತದೆ ಅನ್ನೋದು ರೆಕಾರ್ಡೋರವರ ಅಭಿಪ್ರಾಯ. ಇದು ಪೂರ್ಣ ತಪ್ಪು. ಯಾಕೆ ಅಂತ ಹೇಳಿದ್ರೆ ನೋಡಿ, ಉದ್ಯಮಗಳು ವಿಸ್ತರಣೆ ಆಗ್ತಾ ಹೋದಾಗೆಲ್ಲ, ಉತ್ಪಾದನೆ ಹೆಚ್ಚಾಗ್ತಾ ಹೋದಾಗೆಲ್ಲ ಕೂಲಿಯ ಮಟ್ಟ ಅದು ನಿರಂತರವಾಗಿ ಹೆಚ್ಚಾಗ್ತಾ ಇರುವಂತಹ ಒಂದು ನಿದರ್ಶನ ಎಲ್ಲಾ ದೇಶಗಳಲ್ಲೂ ಕೂಡ ನಮ್ಗೆ ಸಿಗ್ತದೆ. ಯಾರು ಕೂಡ ಈಗಿನ ಕಾಲದಲ್ಲಿ ಕಾರ್ಮಿಕರು ನಿಮಗೆ ಕಡಿಮೆ ವೇತನವನ್ನ ಕೊಟ್ರೆ ಅವ್ರು ಸುಮ್ಮನೆ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಉದ್ಯಮಗಳಲ್ಲಿ ಲಾಭಗಳು ಹೇಗೆ ಹೆಚ್ಚಾಗ್ತಾ ಹೋಗ್ತದೋ ಅವರಿಗೆ ನಾವು ನೀಡುವಂತಹ ಒಂದು ಕೂಲಿನೂ ಕೂಡ ನಾವು ಹೆಚ್ಚಿಸ್ಲೇಬೇಕಾಗ್ತದೆ ಅಲ್ವಾ. ಸೊ ಹಾಗಾಗಿ ರೆಕಾರ್ಡೋರವರ ಸಿದ್ಧಾಂತದಲ್ಲಿ ಕೂಲಿಯ ಬಗ್ಗೆ ಅವರು ಅಸಂಗತವಾದಂತ ಒಂದು ಭಾವನೆಯನ್ನ ವ್ಯಕ್ತಪಡಿಸಿದ್ದಾರೆ ಅನ್ನುವಂತಹ ಒಂದು ಆರೋಪವನ್ನು ನಾವು ಕಾಣ್ಬೋದು. ನಂತರ ಹೇಳ್ಬೇಕಂದ್ರೆ ಸಾಂಸ್ಥಿಕ ಸಂಗತಿಗಳ ನಿರ್ಲಕ್ಷ್ಯ ಅಂತ. ಸಾಂಸ್ಥಿಕ ಸಂಗತಿಗಳ ನಿರ್ಲಕ್ಷ್ಯ ಏನಪ್ಪಾ ಅಂದ್ರೆ ಆರ್ಥಿಕ ಅಭಿವೃದ್ಧಿಯಲ್ಲಿ ನಿರ್ಣಾಯಕ ಪಾತ್ರವನ್ನ ವಹಿಸುವಂತಹ ಸಾಂಸ್ಥಿಕ ಸಂಗತಿಗಳನ್ನ ಕಡೆಗಣಿಸಿರೋದು
ರೆಕಾರ್ಡೋರವರ ಸಿದ್ಧಾಂತದಲ್ಲಿ ಕಂಡು ಬರುವಂತಹ ಇನ್ನೊಂದು ದೋಷ ಅಂತೇಳಿ ಹೇಳ್ಬೋದು. ನಂತರ ಮೂರನೇದಾಗಿ ಹೇಳ್ಬೇಕಂತಂದ್ರೆ ಅಪ್ರಾಯೋಗಿಕ ತಾಟಸ್ಥ್ಯ ನೀತಿ ಅಂತ. ಅಪ್ರಾಯೋಗಿಕವಾದ ತಾಟಸ್ಥ್ಯ ನೀತಿ. ನೋಡಿ, ಈ ಸಿದ್ಧಾಂತ ರೆಕಾರ್ಡೋರವರ ಸಿದ್ಧಾಂತದಲ್ಲಿ ನಾವು ಕಾಣ್ತೇವೆ. ಅದು ಅಪ್ರಾಯೋಗಿಕವಾದಂತಹ ಅಂದ್ರೆ ಪ್ರಾಯೋಗಿಕವಲ್ಲದಂತಹ ಒಂದು ತಾಟಸ್ಥ್ಯ ನೀತಿಯ ಮೇಲೆ ನಮ್ಮ ರೆಕಾರ್ಡೋರವರ ಸಿದ್ಧಾಂತ ನಿಂತಿದೆ. ಆದ್ರೆ ಆಧುನಿಕ ಅಭಿವೃದ್ಧಿಯನ್ನ ಸಾಧನೆ ಮಾಡ್ಬೇಕಾದ್ರೆ ಸರ್ಕಾರ ಎಲ್ಲಾ ಹಂತಗಳಲ್ಲೂ ಕೂಡ ಮಧ್ಯಪ್ರವೇಶವನ್ನ ಮಾಡ್ಲೇಬೇಕಾಗ್ತದೆ. ಅಂದ್ಮೇಲೆ ಸರ್ಕಾರ ಆರ್ಥಿಕ ಕಾರ್ಯಕಲಾಪಗಳಲ್ಲಿ ಹಸ್ತಕ್ಷೇಪವನ್ನ ಮಾಡಬಾರ್ದು. ಕೆಲವೊಂದು ಸೀಮಿತ ಕಾರ್ಯಗಳಿಗೆ ಮಾತ್ರ ಅದು ಸೀಮಿತವಾಗಿರ್ಬೇಕು ಅನ್ನುವಂತಹ ರೆಕಾರ್ಡೋರವರ ಅಭಿಪ್ರಾಯ ಸರಿಯಲ್ಲ. ಯಾಕೆ ಅಂತ ಹೇಳಿದ್ರೆ ಆಧುನಿಕ ಆರ್ಥಿಕವಾಗಿ ಅಭಿವೃದ್ಧಿಯನ್ನು ಸಾಧಿಸಬೇಕು ಅಂದ್ರೆ ಎಲ್ಲಾ ಹಂತಗಳಲ್ಲೂ ಕೂಡ ಸರ್ಕಾರದ ಒಂದು ಮಧ್ಯಪ್ರವೇಶ ಅನಿವಾರ್ಯವಾಗಿದೆ ಅಂತೇಳಿ ಹೇಳ್ಬೋದು. ಸೊ ಕೊನೆಯದಾಗಿ ಹೇಳ್ಬೇಕಂತಂದ್ರೆ ಈ ರೆಕಾರ್ಡೋರವರ ಒಂದು ಸಿದ್ಧಾಂತ ನಿಶ್ಚಲ ಸ್ಥಿತಿಯ ಒಂದು ತಪ್ಪು ಧೋರಣೆಯನ್ನ ಹೊಂದಿದೆ. ಅಂದ್ರೆ ರಾಂಗ್ ನೋಷನ್ ಆಫ್ ಸ್ಟೇಷನರಿ ಸ್ಟೇಟ್ ಅಂತೇಳಿ. ಅಂದ್ರೆ ಅಭಿವೃದ್ಧಿ ಹೊಂದ್ತಾ ಇರುವಂತಹ ಆರ್ಥಿಕ ವ್ಯವಸ್ಥೆ ಕೊನೆಗೆ ನಿಶ್ಚಲವಾದಂತಹ ಒಂದು ಸ್ಥಿತಿಯನ್ನ ತಲುಪ್ತದೆ ಅನ್ನುವಂತಹ ಅಭಿಪ್ರಾಯ ತಪ್ಪು ಅಂತ. ಅಂದ್ರೆ ಆರ್ಥಿಕತೆ ನಿಶ್ಚಲ ಸ್ಥಿತಿ ತಲುಪುವ ಬಗ್ಗೆ ರೆಕಾರ್ಡೋರವರ ಒಂದು ವಿವರಣೆ ಅದು ಸಮಂಜಸವೆನಿಸೋದಿಲ್ಲ. ಯಾಕಂದ್ರೆ ಜನಸಂಖ್ಯಾ ಬೆಳವಣಿಗೆಯ ನಿಯಂತ್ರಣದ ಒಂದು ಸಾಧ್ಯತೆ ಇದೆ. ಅಂದ್ರೆ ಈಗಿನ ಕಾಲದಲ್ಲಿ ಜನಸಂಖ್ಯೆಯನ್ನ ನಿಯಂತ್ರಿಸಿಕೊಳ್ಬಹುದು, ಹೊಸ ಉದ್ಯಮಗಳ ಒಂದು ಬೆಳವಣಿಗೆ, ಉದ್ಯೋಗಾವಕಾಶಗಳು, ಕೂಲಿಯ ಹೆಚ್ಚಳ, ತಂತ್ರಜ್ಞಾನದ ಮುನ್ನಡೆ ಇವೆಲ್ಲ ನಿರಂತರವಾಗಿ ಅಭಿವೃದ್ಧಿಗೆ ನೆರವಾಗ್ತವೆ. ಅಂದಮೇಲೆ ನಿಶ್ಚಲ ಒಂದು ಸ್ಥಿತಿಯನ್ನ ನಾವು ತಲುಪ್ತೇವೆ, ಕೊನೆಗೆ ಅಭಿವೃದ್ಧಿ ನಿಶ್ಚಲವಾದಂತಹ ಒಂದು ಸ್ಥಿತಿಯನ್ನ ತಲುಪ್ತದೆ ಎನ್ನುವಂತಹ ರೆಕಾರ್ಡೋರವರ ಅಭಿಪ್ರಾಯ ಆರೋಪಕ್ಕೆ ಒಳಗಾಗಿದೆ. ಸೊ ಇವೆಲ್ಲ ಒಂದು ದೋಷಗಳನ್ನ ನಾವು ರೆಕಾರ್ಡೋರವರ ಸಿದ್ಧಾಂತದಲ್ಲಿ ಗಮನಿಸ್ಬೋದು ಅಂತೇಳಿ ಹೇಳ್ಬೋದು. ಸೊ ನಾಳೆ ನಿಮ್ಗೆ ಎಕ್ಸಾಮ್ ನಲ್ಲಿ ಎಕ್ಸ್ಪ್ಲೈನ್ ದ ರೆಕಾರ್ಡಿಯನ್ ಥಿಯರಿ ಆಫ್ ರೆಂಟ್ ಅಥವಾ ಎಕ್ಸ್ಪ್ಲೈನ್ ದ ರೆಕಾರ್ಡೋ ಥಿಯರಿ ಆಫ್ ಎಕನಾಮಿಕ್ ಡೆವಲಪ್ಮೆಂಟ್ ಅಂದ್ರೆ ರೆಕಾರ್ಡೋರವರ ಆರ್ಥಿಕ ಅಭಿವೃದ್ಧಿಯ ಸಿದ್ಧಾಂತವನ್ನ ವಿವರಿಸಿ ಅಂತ ಕೇಳ್ಬೋದು. ಇಲ್ಲ 5 ಮಾರ್ಕ್ಸ್ಗೆ ರೆಕಾರ್ಡೋರವರ ಗೇಣಿಯ ಸಿದ್ಧಾಂತವನ್ನ ವಿವರಿಸಿ ಅಂತನಾದ್ರೂ ಕೇಳ್ಬೋದು. ಒಟ್ನಲ್ಲಿ ರೆಕಾರ್ಡೋರವರ ಸಿದ್ಧಾಂತದಲ್ಲಿ ಕಂಡು ಬರುವಂತಹ ಇವೆಲ್ಲ ವಿಚಾರಗಳನ್ನ ನೀವು ಅಲ್ಲಿ ಬರಿಬೇಕಾಗ್ತದೆ ಅಂತೇಳಿ ಹೇಳ್ಬೋದು. ಈಗ ನೋಡಿ, ನಂತರ ಈಗ ಇದುವರೆಗೂ ನಾವು ಆಡಮ್ ಸ್ಮಿತ್ ಮತ್ತೆ ರೆಕಾರ್ಡೋರವರ ಅಭಿವೃದ್ಧಿಯ ಸಿದ್ಧಾಂತಗಳನ್ನ ಚರ್ಚೆ ಮಾಡಿದ್ದೇವೆ. ಅದೇ ರೀತಿಯಾಗಿ ಇನ್ನೊಬ್ಬ ಪ್ರಮುಖ ಪ್ರಖ್ಯಾತ ಅರ್ಥಶಾಸ್ತ್ರಜ್ಞರು ಯಾರಪ್ಪ ಅಂತ ಹೇಳಿದ್ರೆ ಕಾರ್ಲ್ ಮಾರ್ಕ್ಸ್. ಅಂದ್ರೆ ಕಾರ್ಲ್ ಮಾರ್ಕ್ಸ್ ರವರ ಒಂದು ಅಭಿವೃದ್ಧಿಯ ಸಿದ್ಧಾಂತದ ಬಗ್ಗೆ ನಾವು ಈಗ ತಿಳ್ಕೊಳ್ಳೋಣ. ಅಂದ್ರೆ ಅಭಿವೃದ್ಧಿಗೆ ಅವರ ಒಂದು ಕೊಡುಗೆಗಳು ಏನು ಅನ್ನೋದನ್ನ. ನೀವು ಕಾರ್ಲ್ ಮಾರ್ಕ್ಸ್ ಇವರು ವೈಜ್ಞಾನಿಕ ಸಮಾಜವಾದದ ಸ್ಥಾಪಕರು ಎನ್ನುವಂತಹ ಒಂದು ಹೆಗ್ಗಳಿಕೆಗೆ ಅವರು ಪಾತ್ರರಾಗಿದ್ದಾರೆ. ಕಾರ್ಲ್ ಮಾರ್ಕ್ಸ್ ವೈಜ್ಞಾನಿಕ ಸಮಾಜವಾದದ ಒಂದು ಹೆಗ್ಗಳಿಕೆಗೆ ಅವರು ಪಾತ್ರರಾಗಿದ್ದಾರೆ. ಯಾಕಂದ್ರೆ ನೀವು ಕಾರ್ಲ್ ಮಾರ್ಕ್ಸ್ ರವರ ಹೆಸರು ಕೇಳಿದ ತಕ್ಷಣ ಅವರೊಬ್ಬ ಕ್ರಾಂತಿಕಾರಿ, ರೆವಲ್ಯೂಷನಿಸ್ಟ್ ಅಂದ್ರೆ ಕ್ರಾಂತಿಕಾರಿ, ಮತ್ತೇನಪ್ಪಾ ಅಂದ್ರೆ ಅವರೊಬ್ಬ ಬಂಡವಾಳಶಾಹಿಯ ವಿರೋಧಿ, ಶ್ರಮಿಕ ವರ್ಗದ ನಾಯಕ, ಲೇಬರ್ ಲೀಡರ್ ಎನ್ನುವಂತಹ ಎಲ್ಲಾ ವಿಚಾರಗಳು ನಮ್ಮ ಮನಸ್ಸಿಗೆ ಬರ್ತವೆ. ಕಾರ್ಲ್ ಮಾರ್ಕ್ಸ್ ಹೆಸರು ಕೇಳಿದ ತಕ್ಷಣನೇ ಕ್ರಾಂತಿಕಾರಿ, ಬಂಡವಾಳಶಾಹಿಯ ವಿರೋಧಿ, ಶ್ರಮಿಕ ವರ್ಗದ ನಾಯಕ ಎನ್ನುವಂತಹ ಒಂದು ವಿಚಾರಗಳು ನಮ್ಮ ಮನಸ್ಸಿಗೆ ಬರ್ತವೆ. ನೋಡಿ, ಕಾರ್ಲ್ ಮಾರ್ಕ್ಸ್ ರವರೊಂದಿಗೆನೆ ಸಮಾಜವಾದ ಆರ್ಥಿಕತೆಯ ಒಂದು ತತ್ವವಾಗಿ ಅದು ಪ್ರವೇಶಿಸಿತು. ಅಂದ್ರೆ ರಾಜಕೀಯ ಹೋರಾಟಕ್ಕೆ ರಾಜಕೀಯ ಅರ್ಥಶಾಸ್ತ್ರವನ್ನ ಅವರು ಸಾಧನವನ್ನಾಗಿ ಕಾರ್ಲ್ ಮಾರ್ಕ್ಸ್ ಬಳಸಿದ್ದಾರೆ. ಮಾರ್ಕ್ಸ್ ಕೇವಲ ಒಬ್ಬ ಅರ್ಥಶಾಸ್ತ್ರಜ್ಞ ಮಾತ್ರ ಅಲ್ಲ, ಅವರೊಬ್ಬ ಇತಿಹಾಸಕಾರ ಅಂದ್ರೆ ಕಾರ್ಮಿಕ ನಾಯಕ, ಕ್ರಾಂತಿಕಾರಿ, ಸಮಾಜ ಸುಧಾರಕ, ಎಲ್ಲದಕ್ಕಿಂತ ಮಿಗಿಲಾಗಿ ಅವರೊಬ್ಬ ಪ್ರವಾದಿ ಅಂತೇಳಿ ಅನ್ಸ್ಕೊಂಡಿದ್ದಾರೆ. ನೋಡಿ, ಕಾರ್ಲ್ ಮಾರ್ಕ್ಸ್ ರವರು ಕೇವಲ ಬರೀ ಅರ್ಥಶಾಸ್ತ್ರಜ್ಞ ಮಾತ್ರ ಅಲ್ಲ, ಅವರೊಬ್ಬ ಇತಿಹಾಸಕಾರ, ಕಾರ್ಮಿಕ ನಾಯಕ, ಕ್ರಾಂತಿಕಾರಿ, ಸಮಾಜ ಸುಧಾರಕ, ಮತ್ತೆ ಎಲ್ಲದಕ್ಕಿಂತ ಮಿಗಿಲಾಗಿ ಅವರೊಬ್ಬ ಪ್ರವಾದಿ ಅಂತಲೂ ಕೂಡ ಅವರು ಅನಿಸ್ಕೊಂಡಿದ್ದಾರೆ. ಅಂದ್ರೆ ಬಂಡವಾಳಶಾಹಿ ಆರ್ಥಿಕ ವ್ಯವಸ್ಥೆ ಪತನ ಹೊಂದೋದ್ರೊಂದಿಗೆ ಶ್ರಮಿಕ ವರ್ಗದ ಪ್ರಭುತ್ವ ಇರುವಂತಹ ಸಮಾಜವಾದ
ಕಾರ್ಲ್ ಮಾರ್ಕ್ಸ್ ರವರು ಇಟ್ಕೊಂಡಿದ್ರು. ಯಾಕೆ ಅಂತ ಹೇಳಿದ್ರೆ ಬಂಡವಾಳಶಾಹಿ ಆರ್ಥಿಕ ವ್ಯವಸ್ಥೆಯಲ್ಲಿ ಸತತವಾಗಿ ಶೋಷಣೆಗೆ ಒಳಗಾಗಿದ್ದಂತಹ ಜನತೆಗೆ ಆರ್ಥಿಕ ಸ್ವತಂತ್ರವನ್ನ ಗಳಿಸ್ಕೊಳ್ಳೋದಿಕ್ಕೆ ಹೋರಾಡುವಂತೆ ಪ್ರಚೋದಿಸೋದ್ರ ಮೂಲಕ ಕಾರ್ಲ್ ಮಾರ್ಕ್ಸ್ ರವರು ಅಮರರಾಗಿದ್ದಾರೆ ಅಂತೇಳಿ ಹೇಳ್ಬೋದು. ಅಂದ್ರೆ ಶ್ರಮಿಕ ವರ್ಗದ ಪ್ರಭುತ್ವ ಇರುವಂತಹ ಸಮತಾವಾದದಲ್ಲಿ, ಅಂದ್ರೆ ಶ್ರಮಿಕ ವರ್ಗದ ಪ್ರಭುತ್ವ ಇರುವಂತಹ ಸಮತಾವಾದದಲ್ಲಿ ಸರ್ಕಾರ ಅನ್ನೋದು ತಾನಾಗಿ ನಶಿಸ್ತದೆ. ಅಲ್ಲಿ ಏನಪ್ಪಾ ಅಂದ್ರೆ ಆಳುವ ಮತ್ತು ಆಳಿಸಿಕೊಳ್ಳುವ ವರ್ಗ ಎನ್ನುವಂತಹ ಭೇದ ಇಲ್ಲದೆ ಎಲ್ರೂ ಕೂಡ ಸಮಾನತೆಯಿಂದ ಬಾಳ್ತಾರೆ ಅಂತೇಳಿ ಅವರು ಹೇಳಿದ್ದಾರೆ. ಅಂದ್ರೆ ಅಲ್ಲಿ ಆಳುವ ಮತ್ತೆ ಆಳಿಸಿಕೊಳ್ಳುವ ಎನ್ನುವಂತಹ ವರ್ಗನೇ ಇರೋದಿಲ್ಲ, ಆ ಭೇದ ಇಲ್ಲದೆ ಎಲ್ರೂ ಕೂಡ ಸಮಾನತೆಯಿಂದ ಅಲ್ಲಿ ಬಾಳ್ತಾರೆ ಅನ್ನುವಂತಹ ಅಭಿಪ್ರಾಯವನ್ನ ಅವರು ವ್ಯಕ್ತಪಡಿಸ್ತಾರೆ. ಅಂದ್ರೆ ಇವರು 1848ರಲ್ಲಿ ಏಂಜಲ್ಸ್ ರೊಂದಿಗೆ ಸಂಯುಕ್ತವಾಗಿ ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋ ಎನ್ನುವಂತಹ ಗ್ರಂಥವನ್ನ ಅವರು ಪ್ರಕಟಿಸಿದ್ದಾರೆ. ಅಂದ್ರೆ ಕಾರ್ಲ್ ಮಾರ್ಕ್ಸ್ ರವರು 1848ರಲ್ಲಿ ಏಂಜಲ್ಸ್ ರವರೊಂದಿಗೆ ಸಂಯುಕ್ತವಾಗಿ ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋ ಎನ್ನುವಂತಹ ಒಂದು ಗ್ರಂಥವನ್ನ ಪ್ರಕಟಿಸಿದ್ದಾರೆ. ಇದು ಇಂದಿಗೂ ಕೂಡ ನಾವು ಏನಂತ ಕರಿತೀವಿ, ಸಮತಾವಾದದ ಬೈಬಲ್ ಅಂತೇಳಿ ಅದನ್ನ ನಾವು ಕರಿತೇವೆ. ಸಮತಾವಾದದ ಬೈಬಲ್ ಅಂತೇಳಿ ಕರಿತೇವೆ. ನಂತರ 1867ರಲ್ಲಿ ದಾಸ್ ಕ್ಯಾಪಿಟಲ್ ನ ಮೊದಲ ಸಂಪುಟವನ್ನ ಪ್ರಕಟಿಸಲಾಯಿತು ಅಂತೇಳಿ ಹೇಳ್ಬೋದು. 1867ರಲ್ಲಿ ದಾಸ್ ಕ್ಯಾಪಿಟಲ್ ನ ಮೊದಲ ಒಂದು ಸಂಪುಟವನ್ನ ಪ್ರಕಟಿಸಲಾಯಿತು. ಈ ಗ್ರಂಥದ ನಾಲ್ಕನೆಯ ಒಂದು ಸಂಪುಟವನ್ನ ನಾವು ಹೆಚ್ಚುವರಿ ಮೌಲ್ಯ ಸಿದ್ಧಾಂತ ಎನ್ನುವಂತಹ ಒಂದು ಶೀರ್ಷಿಕೆಯಲ್ಲಿ 1910ರಲ್ಲಿ ಜರ್ಮನಿಯ ಕಾರ್ಲ್ ಸ್ಕಿಟಾಸ್ಕಿಯವರು ಅದನ್ನ ಪ್ರಕಟಿಸಿದ್ರು. ಈ ಗ್ರಂಥಗಳು ಮಾನವನ ಒಂದು ನಡತೆಯ ಒಂದು ಸಾಮಾನ್ಯ ತತ್ವ, ಸಾಮಾಜಿಕ ಸಂಬಂಧಗಳು, ಐತಿಹಾಸಿಕ ಸಾಮಗ್ರಿ, ಮತ್ತೆ ಅಭಿವೃದ್ಧಿ ಹೊಂದಿದ ತಂತ್ರಜ್ಞಾನ, ಮತ್ತೆ ಬಂಡವಾಳಶಾಹಿ ಸಮಾಜದ ಒಂದು ಬೆಳವಣಿಗೆ, ಮತ್ತೆ ವಿನಾಶದ ಒಂದು ಆರ್ಥಿಕ ವಿಚಾರಗಳನ್ನ ಅದು ಒಳಗೊಂಡಿದೆ ಅಂತೇಳಿ ಹೇಳ್ಬೋದು. ಸೊ ಹೀಗೆ ಕಾರ್ಲ್ ಮಾರ್ಕ್ಸ್ ರವರ ಒಂದು ಅಭಿವೃದ್ಧಿಯ ವಿಚಾರ ಸರಣಿಯನ್ನ ನಾವು 4 ವಿಧದಲ್ಲಿ ಅವರು ವಿವರಿಸ್ತಾ ಹೋಗ್ತಾರೆ ಅಂತೇಳಿ ಹೇಳ್ಬೋದು. ಅಂದ್ರೆ ಕಾರ್ಲ್ ಮಾರ್ಕ್ಸ್ ರವರ ಆರ್ಥಿಕ ಅಭಿವೃದ್ಧಿಯ ಒಂದು ವಿಚಾರ ಸರಣಿಯನ್ನ ಅವರು 4 ವಿಧದಲ್ಲಿ ಅವರು ಅದನ್ನ ವಿವರಿಸಿದ್ದಾರೆ. ಏನಪ್ಪಾ ಅಂದ್ರೆ ಅದು 4 ಭಾಗಗಳಾಗಿ, ಒಂದು ಏನಪ್ಪಾ ಅಂದ್ರೆ ಇತಿಹಾಸದ ಭೌತಿಕ ನಿರೂಪಣೆ ಅಂತೇಳಿ, ಅದನ್ನ ನಾವು ಮೆಟೀರಿಯಾಲಿಸ್ಟಿಕ್ ಇಂಟರ್ಪ್ರಿಟೇಷನ್ ಆಫ್ ಹಿಸ್ಟರಿ ಅಂತೇಳಿ ಕರಿತೇವೆ. ಇತಿಹಾಸದ ಭೌತಿಕ ನಿರೂಪಣೆ ಅಂತೇಳಿ. ಎರಡನೇದಾಗಿ ಹೆಚ್ಚುವರಿ ಮೌಲ್ಯ ಅಂದ್ರೆ ಸರ್ಪ್ಲಸ್ ವ್ಯಾಲ್ಯೂ ಅಂತೇಳಿ. ವೆರಿ ಇಂಟ್ರೆಸ್ಟಿಂಗ್. ಅಂದ್ರೆ ಇವ್ರ ಸಿದ್ಧಾಂತದಲ್ಲಿ ಕಂಡುಬರುವಂತಹ ಮುಖ್ಯ ಪರಿಕಲ್ಪನೆ ಹೆಚ್ಚುವರಿ ಮೌಲ್ಯ ಅಂತೇಳಿ. ಮೂರನೇದಾಗಿ ಬಂಡವಾಳಶಾಹಿಯಲ್ಲಿ ಆರ್ಥಿಕ ಅಭಿವೃದ್ಧಿ. ನಾಲ್ಕನೇದಾಗಿ ಬಂಡವಾಳಶಾಹಿಯ ಪತನ ಅಂತೇಳಿ, ಬಂಡವಾಳಶಾಹಿಯ ಪತನ. ಹೀಗೆ ಅವರ ಒಂದು ಅಭಿವೃದ್ಧಿಯ ಸಿದ್ಧಾಂತವನ್ನ ಅವರು 4 ಭಾಗಗಳಾಗಿ ಅವರು ಅದನ್ನ ವಿಂಗಡಿಸಿದ್ದಾರೆ ಅಂತೇಳಿ ಹೇಳ್ಬೋದು. ಮೊದಲನೇದಾಗಿ ನೋಡೋಣ. ಫಸ್ಟ್ ಅವರ ಒಂದು ಸಿದ್ಧಾಂತವನ್ನ ನಾವು ಇತಿಹಾಸದ ಭೌತಿಕ ನಿರೂಪಣೆಯಿಂದ ನಾವು ಪ್ರಾರಂಭಿಸೋಣ. ಅದಕ್ಕೆ ಮೆಟೀರಿಯಾಲಿಸ್ಟಿಕ್ ಇಂಟರ್ಪ್ರಿಟೇಷನ್ ಆಫ್ ಹಿಸ್ಟರಿ ಅಂತೇಳಿ ಕರಿತೇವೆ. ನೋಡಿ, ಇತಿಹಾಸದ ಭೌತಿಕ ನಿರೂಪಣೆ ಇದು ಕಾರ್ಲ್ ಮಾರ್ಕ್ಸ್ ರವರ ವಿಚಾರಧಾರೆಯ ಒಂದು ಪ್ರಾರಂಭಿಕ ಹಂತವಾಗಿದೆ ಅಂತೇಳಿ ಹೇಳ್ಬೋದು. ಏನು ಈ ನಿರೂಪಣೆಯ ಪ್ರಕಾರ ಎಲ್ಲಾ ಐತಿಹಾಸಿಕ ಘಟನೆಗಳು ಕೂಡ ಆರ್ಥಿಕ ಸ್ಥಿತಿಗತಿಗಳಿಂದ ನಿರ್ಧರಿಸಲ್ಪಡ್ತವೆ. ಎಲ್ಲಾ ಐತಿಹಾಸಿಕ ಘಟನೆಗಳು ಕೂಡ ಆರ್ಥಿಕ ಸ್ಥಿತಿಗತಿಗಳಿಂದ ಅವು ನಿರ್ಧರಿಸಲ್ಪಡ್ತವೆ. ಅಂದ್ರೆ ಕಾರ್ಲ್ ಮಾರ್ಕ್ಸ್ ರವರ ಪ್ರಕಾರ ಸಮಾಜದ ವಿವಿಧ ವರ್ಗಗಳ
ಕಾರ್ಲ್ ಮಾರ್ಕ್ಸ್ ರವರ ಪ್ರಕಾರ ಸಮಾಜದ ವಿವಿಧ ವರ್ಗಗಳ ಜನರ ನಡುವಿನ ಸತತವಾದ ಆರ್ಥಿಕ ಘರ್ಷಣೆ ಅಥವಾ ತಿಕ್ಕಾಟವೇ ಇತಿಹಾಸ ಅಂತೇಳಿ. ಅಂದ್ರೆ ಕಾರ್ಲ್ ಮಾರ್ಕ್ಸ್ ರವರ ಪ್ರಕಾರ ಏನು, ಸಮಾಜದ ವಿವಿಧ ವರ್ಗಗಳ ಜನರ ನಡುವಿನ ಸತತವಾದ ಆರ್ಥಿಕ ಘರ್ಷಣೆ ಅಥವಾ ತಿಕ್ಕಾಟವೇ ಇತಿಹಾಸ. ಅಂದ್ರೆ ಉತ್ಪಾದನಾ ಕ್ರಮ ಮತ್ತು ಉತ್ಪಾದನಾ ಸಂಬಂಧ ಇವೆರಡರ ನಡುವಿನ ಹೋರಾಟವೇ ಈ ಘರ್ಷಣೆಗೆ ಅಥವಾ ಸಂಘರ್ಷಕ್ಕೆ ಕಾರಣವಾಗಿದೆ ಅಂತೇಳಿ ಹೇಳ್ಬೋದು. ಅಂದ್ರೆ ಒಂದು ಸಮಾಜದ ಸಾಮಾಜಿಕ ಮತ್ತು ರಾಜಕೀಯ ಜೀವನದ ಮಾರ್ಗವನ್ನ ನಿರ್ಧರಿಸುವಂತಹ ಒಂದು ವ್ಯವಸ್ಥೆಯನ್ನ ನಾವೇನಂತ ಕರಿತೀವಿ, ಉತ್ಪಾದನಾ ಕ್ರಮ ಅಂತೇಳಿ. ಅಂದ್ರೆ ಒಂದು ಸಮಾಜದ ಸಾಮಾಜಿಕ ಮತ್ತು ರಾಜಕೀಯ ಜೀವನದ ಮಾರ್ಗವನ್ನ ನಿರ್ಧರಿಸುವಂತಹ ಒಂದು ವ್ಯವಸ್ಥೆಯನ್ನ ನಾವೇನಂತ ಕರಿತೀವಿ, ಉತ್ಪಾದನಾ ಕ್ರಮ. ಉತ್ಪಾದನಾ ಸಂಬಂಧ ಅಂತ ಹೇಳಿದ್ರೆ ಸಮಾಜದಲ್ಲಿ ಅಸ್ತಿತ್ವದಲ್ಲಿರುವಂತಹ ವರ್ಗ ರಚನೆ. ಉತ್ಪಾದನಾ ಸಂಬಂಧ ಅಂತ ಹೇಳಿದ್ರೆ ಸಮಾಜದಲ್ಲಿ ಅಸ್ತಿತ್ವದಲ್ಲಿರುವಂತಹ ವರ್ಗ ರಚನೆ. ಹಾಗಾಗಿ ಸಮಾಜದ ವಿವಿಧ ವರ್ಗಗಳ ಕಲಹಕ್ಕೆ ಕಾರಣ ಏನಪ್ಪಾ ಅಂದ್ರೆ, ಒಂದು ವರ್ಗ ಜೀವನಾವಶ್ಯಕ ಸರಕುಗಳನ್ನ ತನ್ನ ಅಧೀನದಲ್ಲಿ ಇಟ್ಕೊಂಡು ಇನ್ನೊಂದು ವರ್ಗಕ್ಕೆ ನ್ಯಾಯಸಮ್ಮತವನ್ನ ನಿರಾಕರಿಸ್ತದೆ. ಅಂದ್ರೆ ಒಂದು ವರ್ಗ ಜೀವನಾವಶ್ಯಕ ಸರಕುಗಳನ್ನ ತನ್ನ ಅಧೀನದಲ್ಲಿ ಇಟ್ಕೊಂಡು ಇನ್ನೊಂದು ವರ್ಗಕ್ಕೆ ನ್ಯಾಯಸಮ್ಮತವಾದಂತಹ ಒಂದು ಪಾಲನ್ನ ಅದು ನಿರಾಕರಿಸ್ತದೆ. ಆದ ಕಾರಣ ಇನ್ನೊಂದು ವರ್ಗ ಇದ್ರ ವಿರುದ್ಧ ಹೋರಾಡ್ತಾ ಬಂದಿದೆ. ಅಂದ್ರೆ ಕಾರ್ಲ್ ಮಾರ್ಕ್ಸ್ ರವರ ಪ್ರಕಾರ ಹೇಳ್ಬೇಕು ಅಂತಂದ್ರೆ ಇದುವರೆಗೆ ಆಗಿ ಹೋದಂತಹ ಎಲ್ಲಾ ಸಮಾಜಗಳ ಇತಿಹಾಸವೆಂದ್ರೆ ವರ್ಗ ಕಲಹಗಳ ಇತಿಹಾಸವಾಗಿದೆ. ಅಂದ್ರೆ ಅಲ್ಲಿ ವರ್ಗ ಕಲಹ ಅಂದ್ರೆ ಸ್ವತಂತ್ರರು ಮತ್ತೆ ಗುಲಾಮರು, ಆಮೇಲೆ ದೊರೆಗಳು ಮತ್ತೆ ಆಳುಗಳು, ಮತ್ತೆ ಒಡೆಯರು ಮತ್ತೆ ದಾಸರು, ಅಥವಾ ಒಂದೇ ಮಾತಿನಲ್ಲಿ ಹೇಳ್ಬೇಕು ಅಂತ ಹೇಳಿದ್ರೆ ಶೋಷಿಸುವವರು ಮತ್ತು ಶೋಷಿತ ವರ್ಗ. ಶೋಷಿಸುವವರು ಮತ್ತೆ ಶೋಷಿತ ವರ್ಗ, ಈ ವರ್ಗಗಳ ನಡುವೆ ಏನಾಗಿದೆ, ಕಲಹ ನಡೆದು ಬಂದಿದೆ ಅಂತೇಳಿ ಹೇಳ್ಬೋದು. ಈ ಕಲಹ ಕೆಲವೊಮ್ಮೆ ಬಹಿರಂಗವಾಗಿ, ಕೆಲವು ಬಾರಿ ಸೂಕ್ತವಾಗಿ ಅದು ನಡೀತಾ ಬಂದಿದೆ. ಕೊನೆಗೆ ಶೋಷಿತ ವರ್ಗದವರು ಕ್ರಾಂತಿ ಎದ್ದು ಸಮಾಜದ ಒಂದು ಪುನರ್ರಚನೆಯನ್ನ ಮಾಡಿದ್ದಾರೆ. ಶೋಷಿತ ವರ್ಗದವರು ಕೊನೆಗೆ ಕ್ರಾಂತಿ ಎದ್ದು ಸಮಾಜದ ಒಂದು ಪುನರ್ರಚನೆಯನ್ನ ಮಾಡಿದ್ದಾರೆ. ಈ ಒಂದು ಗತಕಾಲವನ್ನ ನಾವು ಈ ದೃಷ್ಟಿಕೋನದಿಂದ ವಿಶ್ಲೇಷಿಸೋದಕ್ಕೆ ಇತಿಹಾಸದ ಭೌತಿಕ ನಿರೂಪಣೆ ಅಂತೇಳಿ ಕರೆದಿದ್ದಾರೆ. ಹೀಗೆ ಸಮಾಜದ ಒಂದು ರಚನೆ ಯಾವಾಗ್ಲೂ ಕೂಡ ಅದು ಆರ್ಥಿಕ ಕಾರ್ಯಕಲಾಪಗಳನ್ನ ಅವಲಂಬಿಸಿರುತ್ತೆ. ಸಮಾಜದ ರಚನೆ ಯಾವಾಗ್ಲೂ ಆರ್ಥಿಕ ಕಾರ್ಯಕಲಾಪಗಳನ್ನ ಅವಲಂಬಿಸಿರುತ್ತೆ. ನೋಡಿ, ಉದಾಹರಣೆಗೆ ಭಾರತದಲ್ಲಿ ಹಿಂದಿನ ಕಾಲದಲ್ಲಿ ವರ್ಣಾಶ್ರಮ ಪದ್ಧತಿಯಲ್ಲಿ ನಾವು ನೋಡಿದಾಗ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಮತ್ತೆ ಶೂದ್ರ ಅಂತೇಳಿ 4 ವರ್ಗಗಳಿದ್ವು. ಈ ವರ್ಗಗಳು ಆರ್ಥಿಕ ಕಾರ್ಯಕಲಾಪಗಳ ಆಧಾರದ ಮೇಲೆ ಅವು ನಿರ್ಮಾಣ ಆಗಿದ್ವು. ಅಂದ್ರೆ ಒಂದೊಂದು ವರ್ಗಕ್ಕೂ ಒಂದೊಂದು ಆರ್ಥಿಕ ಕಾರ್ಯಕಲಾಪಗಳನ್ನ ವಹಿಸಿಕೊಡ್ಲಾಗಿತ್ತು ಅಂತ. ಒಂದೊಂದು ವರ್ಗಕ್ಕೆ ಒಂದೊಂದು ಆರ್ಥಿಕ ಕಾರ್ಯಕಲಾಪಗಳನ್ನ ವಹಿಸಿಕೊಡ್ಲಾಗಿತ್ತು. ಇದೇ ರೀತಿ ಬೇರೆ ದೇಶಗಳಲ್ಲೂ ಕೂಡ ಆರ್ಥಿಕ ಕಾರ್ಯಕಲಾಪಗಳ ಆಧಾರದ ಮೇಲೆ ಸಮಾಜದ ಒಂದು ರಚನೆಗಳು ಇದ್ವು ಅಂತೇಳಿ ಹೇಳ್ಬೋದು. ಸೊ ಹೀಗೆ ಇತಿಹಾಸದ ಒಂದು ಭೌತಿಕ ನಿರೂಪಣೆಯನ್ನ ನಂತರ ಸಾಮಾಜಿಕ ವ್ಯವಸ್ಥೆಯ ವಿಕಾಸ ಅಂತೇಳಿ. ಸಾಮಾಜಿಕ ವ್ಯವಸ್ಥೆಯ ವಿಕಾಸ ಅಂದ್ರೆ ಮಾರ್ಕ್ಸ್ ರವರ ಒಂದು ಸಿದ್ಧಾಂತದಲ್ಲಿ 4 ಹಂತಗಳ ಸಾಮಾಜಿಕ ವ್ಯವಸ್ಥೆಯ ಒಂದು ವಿಕಾಸದ ಒಂದು ಇದೆ ಅಂತೇಳಿ ಹೇಳ್ಬೋದು. ಅಂದ್ರೆ ಕಾರ್ಲ್ ಮಾರ್ಕ್ಸ್ ರವರ ಸಿದ್ಧಾಂತದಲ್ಲಿ 4 ಹಂತಗಳ ಸಾಮಾಜಿಕ ವಿಕಾಸದ ಒಂದು ವಿವರಣೆ ನೋಡಿ. ಪ್ರತಿಯೊಂದು ಹಂತದಲ್ಲೂ ಕೂಡ ವ್ಯಕ್ತಿಗಳ ಮತ್ತು ಸಂಗತಿಗಳ ನಡುವೆ ಸಂಘರ್ಷ ಅದು ನಡೀತಾನೆ ಇದೆ ಅಂತೇಳಿ ಹೇಳಿ. ಈ ಸಂಘರ್ಷವೇ ಸಾಮಾಜಿಕ ಪರಿವರ್ತನೆಯನ್ನ ಅದು ಉಂಟು ಮಾಡ್ತದೆ. ಅಂದ್ರೆ ನಶಿಸಿ
ಒಂದು ವ್ಯವಸ್ಥೆ ನಶಿಸಿ ಹೋಗಿ ಮತ್ತೊಂದು ವ್ಯವಸ್ಥೆಗೆ ಅದು ಜನ್ಮವನ್ನ ನೀಡುತ್ತದೆ ಅಂತ. ಸೊ ಹೀಗೆ ಕಾರ್ಲ್ ಮಾರ್ಕ್ಸ್ ರವರ ಪ್ರಕಾರ ಊಳಿಗಮಾನ್ಯ ಪದ್ಧತಿ ಇದು ಮೊದಲನೆಯ ಹಂತವಾಗಿದ್ದು, ಕಾರ್ಲ್ ಮಾರ್ಕ್ಸ್ ರವರ ಪ್ರಕಾರ ಊಳಿಗಮಾನ್ಯ ಪದ್ಧತಿ ಅದು ಮೊದಲನೆಯ ಹಂತವಾಗಿದ್ದು, ಈ ಹಂತದಲ್ಲಿ ಭೂಮಿಯ ಒಡೆಯರು ಮತ್ತು ಊಳಿಗದವರ ನಡುವೆ ಹೋರಾಟ ನಡೆದು ಊಳಿಗದವರು ವಿಮುಕ್ತಿಯನ್ನ ಹೊಂದುತ್ತಾರೆ. ಅಂದ್ರೆ ಕಾರ್ಲ್ ಮಾರ್ಕ್ಸ್ ರವರ ಪ್ರಕಾರ ಊಳಿಗಮಾನ್ಯ ಪದ್ಧತಿ ಮೊದಲನೆಯ ಹಂತವಾಗಿದ್ದು, ಈ ಹಂತದಲ್ಲಿ ಭೂಮಿಯ ಒಡೆಯರು ಮತ್ತೆ ಊಳಿಗದವರ ನಡುವೆ ಹೋರಾಟ ನಡೆದು ಊಳಿಗದವರು ವಿಮುಕ್ತಿಯನ್ನ ಹೊಂದುತ್ತಾರೆ. ಆದ್ರೆ ನ್ಯಾಯಯುತವಾದಂತಹ ಪರಿಣಾಮದಲ್ಲಿ ಅನುಭವಿಸೋದಿಲ್ಲ. ಯಾಕೆ ಅಂತ ಹೇಳಿದ್ರೆ, ಭೂಮಿಯ ಒಡೆಯರಿಂದ ವಿಮುಕ್ತಿಯನ್ನ ಪಡೆದವರು ಅವರು ಒಂದು ಹೊಸ ವ್ಯಾಪಾರಿ ವರ್ಗವಾಗಿ ಅವರು ಬೆಳೀತಾರೆ. ಸೊ ಇದು ಎರಡನೆಯ ಹಂತ ಅಂತೇಳಿ ಹೇಳ್ಬೋದು. ಇದರಲ್ಲಿ ಅಲ್ಪಸಂಖ್ಯಾತ ಬಂಡವಾಳಶಾಹಿಗಳು ಮತ್ತು ಕಾರ್ಮಿಕ ವರ್ಗದ ಜನ ಇರ್ತಾರೆ. ಈ ಹಂತ ಬಹಳಷ್ಟು ದೀರ್ಘಕಾಲ ಅಸ್ತಿತ್ವದಲ್ಲಿದ್ದು, ಇಲ್ಲಿ ಅಲ್ಪಸಂಖ್ಯಾತ ಬಂಡವಾಳಶಾಹಿಗಳು ಮತ್ತೆ ಶೋಷಣೆಗೆ ಒಳಗಾಗಿರುವಂತಹ ಬಹುಸಂಖ್ಯಾತ ಕಾರ್ಮಿಕರ ನಡುವೆ ಸತತವಾದಂತಹ ಒಂದು ಹೋರಾಟ ನಡೆದು ಅಲ್ಲಿ ಕಾರ್ಮಿಕ ವರ್ಗ ಜಯ ಗಳಿಸ್ತದೆ ಅಂತ. ಅಂದ್ರೆ ಬಂಡವಾಳಶಾಹಿ ಪದ್ಧತಿಯ ವಿನಾಶದೊಂದಿಗೆ ಮೂರನೇ ಹಂತದ ಸಮಾಜವಾದಿ ವ್ಯವಸ್ಥೆ ಹುಟ್ಕೊಳ್ತದೆ. ಈ ಹಂತದಲ್ಲೂ ಕೂಡ ವಿವಿಧ ವರ್ಗದ ಜನರ ನಡುವೆ ಸಮಾನತೆ ಇರೋದಿಲ್ಲ. ಅಂದ್ರೆ ಮೂರನೇ ಹಂತ ಸಮಾಜವಾದಿ ವ್ಯವಸ್ಥೆ ಹುಟ್ಕೊಳ್ತದೆ. ಈ ಹಂತದಲ್ಲೂ ಕೂಡ ವಿವಿಧ ವರ್ಗದ ಜನರ ನಡುವೆ ಸಮಾನತೆ ಇರೋದಿಲ್ಲ. ಆದ್ರಿಂದ ಸಮಾಜವಾದಿ ವ್ಯವಸ್ಥೆಯಲ್ಲೂ ಕೂಡ ಹೋರಾಟ ಅನಿವಾರ್ಯವಾಗ್ತದೆ. ಅಂದ್ರೆ ಸತತವಾಗಿ ಹೋರಾಟ ನಡೆದು ಅಂತಿಮವಾಗಿ ಸಮತಾವಾದಿ ವ್ಯವಸ್ಥೆ ಅಸ್ತಿತ್ವಕ್ಕೆ ಬರ್ತದೆ. ಸೊ ಇದು ಕೊನೆಯ ಹಂತವಾಗಿದ್ದು, ಅಂದ್ರೆ ಕಾರ್ಲ್ ಮಾರ್ಕ್ಸ್ ರವರ ಪ್ರಕಾರ ಇದು ಕೊನೆಯ ಹಂತವಾಗಿದ್ದು, ಇಲ್ಲಿ ಸಮಾನತೆಯನ್ನಾಧರಿಸಿದಂತಹ ಈ ಹಂತದಲ್ಲಿ ಅಲ್ಲಿ ಘರ್ಷಣೆಗೆ ಆಸ್ಪದ ಇರೋದಿಲ್ಲ. ಅಂದ್ರೆ ಬಡತನ ಮಾಯವಾಗಿ ಸೀಮಿತ ಆರ್ಥಿಕ ಮತ್ತು ಸಾಮಾಜಿಕ ವ್ಯವಸ್ಥೆಯಲ್ಲಿ ರೂಪುಗೊಳ್ತದೆ. ಕ್ರಮೇಣ ಶ್ರಮಿಕ ವರ್ಗದ ಒಂದು ಪ್ರಭುತ್ವ ಸ್ಥಾಪನೆಯಾಗ್ತದೆ ಅಂತೇಳಿ ಕಾರ್ಲ್ ಮಾರ್ಕ್ಸ್ ರವರು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಸೊ ಈ ಸಾಮಾಜಿಕ ವ್ಯವಸ್ಥೆಯ ಒಂದು ವಿಕಾಸದಲ್ಲಿ ಅವರು 4 ಹಂತಗಳನ್ನ ವಿವರಿಸಿದ್ದಾರೆ. ಅಂದ್ರೆ ಈ ಸಾಮಾಜಿಕ ವ್ಯವಸ್ಥೆಯ ವಿಕಾಸದಲ್ಲಿ ಕೂಡ 4 ಹಂತಗಳನ್ನು ವಿವರಿಸಿದ್ದಾರೆ. ಒಂದು ಊಳಿಗಮಾನ್ಯ ಪದ್ಧತಿ, ಫ್ಯೂಡಾಲಿಸಂ ಅಂತೇಳಿ. 2 ಬಂಡವಾಳಶಾಹಿ ಪದ್ಧತಿಯ ಹಂತ ಅಂದ್ರೆ ಕ್ಯಾಪಿಟಾಲಿಸಂ. 3ನೇದು ಸಮಾಜವಾದಿ ಹಂತ ಅಂತ ಸೋಷಿಯಲಿಸಂ. 4ನೇದಾಗಿ ಕಮ್ಯುನಿಸಂ ಅಂತೇಳಿ, ಅಂತಿಮವಾಗಿ ಸಮತಾವಾದಿ ಹಂತ ಅಂತೇಳಿ. ಸೊ ಹೀಗೆ ಸಾಮಾಜಿಕ ವ್ಯವಸ್ಥೆಯ ವಿಕಾಸದಲ್ಲಿ ಅವರು 4 ಹಂತಗಳನ್ನ ವಿವರಿಸಿದ್ದಾರೆ. ಒಂದು ಬಂಡವಾಳಶಾಹಿ ಪದ್ಧತಿ ಹಂತ, 3ನೇದು ಸಮಾಜವಾದಿ ಹಂತ, ಮತ್ತೆ 4ನೇದಾಗಿ ಅಂತಿಮವಾಗಿ ಸಮತಾವಾದಿ ಹಂತ ಅಂತೇಳಿ ತಿಳಿಸ್ತಾರೆ. ಹೀಗೆ ಕಾರ್ಲ್ ಮಾರ್ಕ್ಸ್ ರವರ ಒಂದು ಅಭಿವೃದ್ಧಿ ವಿಶ್ಲೇಷಣೆಯ ಒಂದು ಕೇಂದ್ರ ಬಿಂದು ಅಂತ ಹೇಳಿದ್ರೆ, ಇಲ್ಲಿ ನಾವು ಅವರ ಒಂದು ಅಭಿವೃದ್ಧಿಯ ಸಿದ್ಧಾಂತದಲ್ಲಿ ನಾವು ನೋಡಿದಾಗ ಅಭಿವೃದ್ಧಿ ಒಂದು ವಿಶ್ಲೇಷಣೆಯ ಕೇಂದ್ರ ಬಿಂದು ಅಂತ ಹೇಳಿದ್ರೆ ಬಂಡವಾಳಶಾಹಿ ವರ್ಗ ಅಂತೇಳಿ ಹೇಳ್ಬೋದು. ಕ್ಯಾಪಿಟಾಲಿಸ್ಟಿಕ್ ಕ್ಲಾಸ್ ಅಂದ್ರೆ ಬಂಡವಾಳಶಾಹಿಗಳು ತಮ್ಮ ಒಡೆತನದಲ್ಲಿರುವಂತಹ ಬಂಡವಾಳ, ಅಂದ್ರೆ ಬಂಡವಾಳಶಾಹಿಗಳು ತಮ್ಮ ಒಡೆತನದಲ್ಲಿರುವಂತಹ ಬಂಡವಾಳ ಮತ್ತೆ ಉತ್ಪಾದನಾ ಸಾಧನಗಳನ್ನ ಅವರು ಉಪಯೋಗಿಸ್ಕೊಂಡು ಉತ್ಪಾದನೆಯನ್ನ ಹೆಚ್ಚಿಸ್ಕೊಂಡು ಹೋಗ್ತಾರೆ. ಸೊ ಹೊಸ ಉದ್ಯಮಗಳ ಬೆಳವಣಿಗೆಗೆ ಕಾರಣೀಭೂತರಾಗಿ ಅವರು ಅಭಿವೃದ್ಧಿಯನ್ನ ಸುಗಮವಾಗಿ ಮುಂದುವರಿಸ್ತಾರೆ. ನಂತರ ತಂತ್ರಜ್ಞಾನದ ಬಳಕೆ ಅದು ಕೂಡ ಉತ್ಪಾದನೆಯ ಹೆಚ್ಚಳಕ್ಕೆ ಸಹಾಯವಾಗ್ತದೆ. ಹೀಗೆ ಕಾರ್ಲ್ ಮಾರ್ಕ್ಸ್ ರವರು ಆಡಮ್ ಸ್ಮಿತ್ ರವರ ಒಂದು ಪ್ರಕೃತಿ ನಿಯಮವನ್ನ ತಮ್ಮ ವಿಶ್ಲೇಷಣೆಯಲ್ಲಿ ಬಳಸ್ಕೊಂಡಿದ್ದಾರೆ. ಅಂದ್ರೆ ಬಂಡವಾಳಶಾಹಿಗಳು ತಮ್ಮ ಸ್ವಹಿತ ಸಾಧನೆಗಾಗಿ ಉತ್ಪಾದನೆಯನ್ನ ಅವರು ಹೆಚ್ಚಿಸ್ಕೊಂಡು ಹೋಗೋದ್ರಿಂದ ಅಭಿವೃದ್ಧಿ ಮುಂದುವರಿತದೆ. ಆಮೇಲೆ ಕಾರ್ಮಿಕರು ಉತ್ಪಾದನೆಯಲ್ಲಿ ಅವರು ತೊಡಗಿದ್ರೂ ಕೂಡ ಅವರು ಪಡೆಯುವಂತಹ ಕೂಲಿ ಏನಾಗಿರುತ್ತೆ, ಜೀವನದ ಅವಶ್ಯಕತೆಗಾಗುವಷ್ಟು ಮಾತ್ರ ಇರೋದ್ರಿಂದ ಕಾರ್ಮಿಕರು ಉಳಿತಾಯವನ್ನ ಮಾಡಿ ಪುನರ್ಹೂಟೆಯನ್ನ ಮಾಡಿ
ಉತ್ಪಾದನೆಯನ್ನ ಹೆಚ್ಚಿಸಲಾರರು. ಅಂದ್ರೆ ಕಾರ್ಮಿಕ ವರ್ಗಕ್ಕೆ ಕಡಿಮೆ ಕೂಲಿ ನೀಡಿ ಆರ್ಥಿಕ ಲಾಭವನ್ನ ಪಡ್ಕೊಂಡು ಬಂಡವಾಳಶಾಹಿ ವರ್ಗ ಬಂಡವಾಳ ಹೂಡಿಕೆ ಮತ್ತೆ ಉತ್ಪನ್ನವನ್ನ ಸತತವಾಗಿ ಹೆಚ್ಚಿಸಿ ಅಭಿವೃದ್ಧಿಗೆ ನೆರವಾಗೋದು ಅಂತೇಳಿ ಹೇಳಿದ್ದಾರೆ. ಅಂದ್ರೆ ಬಂಡವಾಳಶಾಹಿಗಳು ಏನ್ ಮಾಡ್ತಾರೆ, ಕಾರ್ಮಿಕ ವರ್ಗಕ್ಕೆ ಅತಿ ಕಡಿಮೆ ಕೂಲಿಯನ್ನ ಕೊಟ್ಟು ಅವರಿಂದ ಹೆಚ್ಚಿನ ಒಂದು ದುಡಿಮೆಯನ್ನ ಮಾಡಿಸ್ಕೊಂಡು ಆರ್ಥಿಕ ಲಾಭವನ್ನ ಪಡೆದು ಬಂಡವಾಳಶಾಹಿ ವರ್ಗ ಬಂಡವಾಳದ ಹೂಡಿಕೆ ಮತ್ತು ಉತ್ಪನ್ನವನ್ನ ಹೆಚ್ಚಿಸಿ ಅಭಿವೃದ್ಧಿಗೆ ನೆರವಾಗ್ತಾರೆ ಅಂತೇಳಿ ಹೇಳಿದ್ದಾರೆ. ಆದ್ರೆ ಇಲ್ಲಿ ಎಕ್ಸ್ಪ್ಲಾಯ್ಟ್ ಆಗೋರು ಯಾರು? ಈ ವ್ಯವಸ್ಥೆಯಲ್ಲಿ ಶ್ರಮಿಕರು ಶೋಷಿತರಾಗ್ತಾರೆ. ಅಂದ್ರೆ ಕಾರ್ಲ್ ಮಾರ್ಕ್ಸ್ ರವರ ಪ್ರಕಾರ ಏನು, ಈ ವ್ಯವಸ್ಥೆಯಲ್ಲಿ ಶ್ರಮಿಕರು ಶೋಷಿತರಾಗ್ತಾರೆ. ಹೀಗೆ ಬಂಡವಾಳಶಾಹಿ ವರ್ಗ ಮತ್ತೆ ಶ್ರಮಿಕರ ನಡುವೆ ಹೋರಾಟಗಳು ನಡೆದು ಅಂತಿಮವಾಗಿ ಸಮತಾವಾದಿ ವ್ಯವಸ್ಥೆ ಅಸ್ತಿತ್ವಕ್ಕೆ ಬರ್ತದೆ. ಸೊ ಆಗ ಸಾಮಾಜಿಕ ವ್ಯವಸ್ಥೆ ವರ್ಗರಹಿತವಾಗಿರ್ತದೆ. ಅಂದ್ರೆ ಶ್ರಮಿಕರ ಮೇಲೆ ನಡೆಯುವಂತಹ ಒಂದು ಕ್ರೌರ್ಯ, ದೌರ್ಜನ್ಯ, ಶೋಷಣೆಗಳು ಎಲ್ಲವೂ ಕೂಡ ಕೊನೆಗಾಣ್ತವೆ ಅನ್ನುವಂತಹ ಒಂದು ಆಶಾಭಾವನೆಯನ್ನ ಅವರು ಕಾರ್ಲ್ ಮಾರ್ಕ್ಸ್ ರವರು ಹೊಂದಿದ್ರು ಅಂತೇಳಿ ಹೇಳ್ಬೋದು. ಸೊ ಹೀಗೆ ಅವರ ಒಂದು ಸಾಮಾಜಿಕ ವ್ಯವಸ್ಥೆಯ ವಿಕಾಸದಲ್ಲಿ 4 ಹಂತಗಳನ್ನ ನಾವು ಕಾಣ್ಬೋದು. ಅಂದ್ರೆ ಕೊನೆಯದಾಗಿ ಏನು ಸಮತಾವಾದಿ ವ್ಯವಸ್ಥೆ ಅಸ್ತಿತ್ವಕ್ಕೆ ಬರ್ತದಲ್ಲ, ಅಲ್ಲಿ ಅದು ಆ ಸಾಮಾಜಿಕ ವ್ಯವಸ್ಥೆ ವರ್ಗರಹಿತವಾಗಿರ್ತದೆ. ಈ ಶ್ರಮಿಕರ ಮೇಲೆ ನಡೆಯುವಂತಹ ಯಾವುದೇ ಒಂದು ಕ್ರೌರ್ಯಗಳು, ದೌರ್ಜನ್ಯಗಳು, ಶೋಷಣೆಗಳು ಎಲ್ಲವೂ ಕೂಡ ಆ ಹಂತದಲ್ಲಿ ಕೊನೆಗಾಣ್ತವೆ ಎನ್ನುವಂತಹ ಒಂದು ಆಶಾಭಾವನೆಯನ್ನ ಕಾರ್ಲ್ ಮಾರ್ಕ್ಸ್ ರವರು ಹೊಂದಿದ್ರು ಅಂತೇಳಿ ಹೇಳ್ಬೋದು. ಸೊ ಹೀಗೆ ನಾವು ನೋಡಿದಾಗ ಇತಿಹಾಸದ ಒಂದು ಭೌತಿಕ ಒಂದು ನಿರೂಪಣೆ ಬಹಳಷ್ಟು ಸ್ವಾರಸ್ಯಕರವಾಗಿರೋದನ್ನ ನಾವು ಕಾಣ್ಬೋದು. ನಂತರ ಎರಡನೇದಾಗಿ ಅವರ ಒಂದು ಸಿದ್ಧಾಂತದಲ್ಲಿ ಕಂಡು ಬರುವಂತಹ ಒಂದು ಪ್ರಮುಖವಾದಂತಹ ಒಂದು ಪರಿಭಾವನೆ ಅಂತ ಹೇಳಿದ್ರೆ ಹೆಚ್ಚುವರಿ ಮೌಲ್ಯ ಅಂತೇಳಿ. ಹೆಚ್ಚುವರಿ ಮೌಲ್ಯ ಅಂದ್ರೆ ಏನು? ಸರ್ಪ್ಲಸ್ ವ್ಯಾಲ್ಯೂ. ಹೆಚ್ಚುವರಿ ಮೌಲ್ಯ ನೋಡಿ, ಈ ಹೆಚ್ಚುವರಿ ಮೌಲ್ಯ ಇದು ಅಭಿವೃದ್ಧಿಯ ಒಂದು ವಿಶ್ಲೇಷಣೆಯಲ್ಲಿ ಪ್ರಮುಖವಾದಂತ ಒಂದು ಸ್ಥಾನವನ್ನ ಪಡೆದಿದೆ. ಅಂದ್ರೆ ಮಾರ್ಕ್ಸ್ ರವರ ಒಂದು ಹೆಚ್ಚುವರಿ ಮೌಲ್ಯ ಇದೆಯಲ್ಲ, ಇದು ಬಂಡವಾಳಶಾಹಿ ವ್ಯವಸ್ಥೆಯಲ್ಲಿ ವರ್ಗ ಕಲಹಕ್ಕೆ ಕಾರಣ ಅಂತೇಳಿ ಹೇಳಿದ್ದಾರೆ. ಅಂದ್ರೆ ಕಾರ್ಲ್ ಮಾರ್ಕ್ಸ್ ರವರ ಹೆಚ್ಚುವರಿ ಮೌಲ್ಯ ಇದು ಬಂಡವಾಳಶಾಹಿ ವ್ಯವಸ್ಥೆಯಲ್ಲಿ ವರ್ಗ ಕಲಹಕ್ಕೆ ಕಾರಣ ಅಂತೇಳಿ ಹೇಳಿದ್ದಾರೆ. ಅಂದ್ರೆ ಆರ್ಥಿಕ ಅಭಿವೃದ್ಧಿಯ ಒಂದು ವಿಶ್ಲೇಷಣೆಯನ್ನ ಅವರು ರಚಿಸಿದ್ದಾರೆ ಅಂತೇಳಿ ಹೇಳ್ಬೋದು. ಅಂದ್ರೆ ಹೆಚ್ಚುವರಿ ಮೌಲ್ಯ ಸಿದ್ಧಾಂತ ಇದು ಶ್ರಮ ಮೌಲ್ಯ ಸಿದ್ಧಾಂತವನ್ನ ಆಧರಿಸಿದೆ. ಏನಪ್ಪಾ ಅಂದ್ರೆ ಇಲ್ಲಿ ಬಂಡವಾಳಶಾಹಿಗಳು ಕಾರ್ಮಿಕರಿಗೆ ಜೀವನಾವಶ್ಯಕ ಕೂಲಿಯನ್ನ ಮಾತ್ರ ನೀಡಿ ಅವರಿಂದ ಏನ್ ಮಾಡ್ತಾರೆ, ಕೂಲಿಗಿಂತ ಅಧಿಕ ಮೌಲ್ಯದ ಸರಕುಗಳನ್ನ ಉತ್ಪಾದನೆ ಮಾಡಿಕೊಂಡು ಅವುಗಳನ್ನ ಮಾರುಕಟ್ಟೆಯಲ್ಲಿ ಅಧಿಕ ಬೆಲೆಗೆ ಮಾರಾಟ ಮಾಡ್ತಾರೆ. ಅಂದ್ರೆ ಇಲ್ಲಿ ಬಂಡವಾಳ ಕಾರ್ಮಿಕರಿಗೆ ಜೀವನಾವಶ್ಯಕ ಕೂಲಿಯನ್ನ ಮಾತ್ರ ನೀಡಿ ಅವರಿಂದ ಕೂಲಿಗಿಂತಲೂ ಅಧಿಕ ಮೌಲ್ಯದ ಸರಕುಗಳನ್ನ ಉತ್ಪಾದನೆ ಮಾಡಿಕೊಂಡು ಅವುಗಳನ್ನ ಏನ್ ಮಾಡ್ತಾರೆ, ಮಾರುಕಟ್ಟೆಯಲ್ಲಿ ಅಧಿಕ ಬೆಲೆಗೆ ಮಾರಾಟ ಮಾಡ್ತಾರೆ. ನೋಡಿ, ಉದಾಹರಣೆಗೆ ಒಬ್ಬ ಕಾರ್ಮಿಕ ದಿನಕ್ಕೆ 8 ಗಂಟೆಗಳ ಕಾಲ ಕೆಲಸ ಮಾಡಿ ಅವನ ಜೀವನ ನಿರ್ವಹಣೆಗೆ ಅಗತ್ಯವಿರುವಂತಹ ವಸ್ತುಗಳ ಉತ್ಪಾದನೆಗೆ 4 ಗಂಟೆಗಳ ದುಡಿಮೆ ಅವನಿಗೆ ಸಾಕಾಗ್ತದೆ. ಅಂದ್ರೆ ಅವನಿಗೆ 4 ಗಂಟೆಗಳ ದುಡಿತದ ಪ್ರತಿಫಲ ಮಾತ್ರ ಕೂಲಿಯ ರೂಪದಲ್ಲಿ ಅವನಿಗೆ ದೊರೀತದೆ. ಆದ್ರೆ ಉಳಿದ 4 ಗಂಟೆಗಳ ಪ್ರತಿಫಲವನ್ನ ಬಂಡವಾಳಶಾಹಿಗಳು ತಾವೇ ಇಟ್ಕೊಳ್ತಾರೆ. ಅಂದ್ರೆ ಅಲ್ಲಿ ಏನಾಯ್ತು, ಕಾರ್ಮಿಕರಿಂದ 8 ಗಂಟೆಗಳ ಕಾಲ ಅವರಿಂದ ದುಡಿಮೆ ಮಾಡಿಸ್ಕೊಂಡು ಅವರಿಗೆ 4 ಗಂಟೆಗಳ ಪ್ರತಿಫಲ ಅಂದ್ರೆ ಕೂಲಿಯನ್ನ ಮಾತ್ರ ಕೊಟ್ಟು ಇನ್ನು ಉಳಿದ 4 ಗಂಟೆಗಳ ಪ್ರತಿಫಲವನ್ನ ಬಂಡವಾಳಶಾಹಿಗಳು ಏನ್ ಮಾಡ್ತಾರೆ, ತಮ್ಮ ಬಳಿನೇ ಇಟ್ಕೊಳ್ತಾರೆ. ಸೊ ಈ 4 ಗಂಟೆಗಳ ದುಡಿತದ ಪ್ರತಿಫಲವನ್ನ ಕಾರ್ಲ್ ಮಾರ್ಕ್ಸ್ ಹೆಚ್ಚುವರಿ ಮೌಲ್ಯ ಅಂತೇಳಿ ಕರೆದಿದ್ದಾರೆ. ಅಂದ್ರೆ ಕೂಲಿ ಅನ್ನೋದು ಶ್ರಮಿಕರ ಶ್ರಮಕ್ಕೆ ಕೊಡುವಂತಹ ಬೆಲೆ. ಕೂಲಿ ಶ್ರಮಿಕರ ಶ್ರಮಕ್ಕೆ ಕೊಡುವ ಬೆಲೆ. ಅಂದ್ರೆ ಕೂಲಿಯನ್ನ ಕೊಡೋದ್ರ ಮೂಲಕ ಬಂಡವಾಳಶಾಹಿ ಶ್ರಮಿಕ ಉತ್ಪಾದನೆ ಮಾಡಿದ ಉತ್ಪನ್ನವನ್ನ
ತಮ್ಮ ಇಷ್ಟಕ್ಕೆ ಅನುಸಾರವಾಗಿ ಮಾರುವ ಹಕ್ಕನ್ನ ಪಡೆದುಕೊಳ್ತಾರೆ. ಸೊ ಹೀಗೆ ಹೆಚ್ಚುವರಿ ಮೌಲ್ಯ ಅಂತ ಹೇಳಿದ್ರೆ ಬಂಡವಾಳದಾರ ಕಾರ್ಮಿಕರಿಗೆ ಕೊಟ್ಟಂತಹ ಕೂಲಿ ಮತ್ತೆ ಕಾರ್ಮಿಕ ಉತ್ಪಾದಿಸಿದ ಸರಕುಗಳ ಮಾರುಕಟ್ಟೆಯ ಮೌಲ್ಯ. ಅಂದ್ರೆ ಹೆಚ್ಚುವರಿ ಮೌಲ್ಯ ಅಂತ ಹೇಳಿದ್ರೆ ಬಂಡವಾಳದಾರ ಕಾರ್ಮಿಕರಿಗೆ ಕೊಟ್ಟಂತಹ ಕೂಲಿ ಮತ್ತೆ ಕಾರ್ಮಿಕ ಉತ್ಪಾದಿಸಿದಂತಹ ಒಂದು ಸರಕುಗಳ ಮಾರುಕಟ್ಟೆಯ ಮೌಲ್ಯ, ಇವುಗಳ ನಡುವಿನ ಧನಾತ್ಮಕವಾದಂತಹ ಒಂದು ವ್ಯತ್ಯಾಸ ಅಂತೇಳಿ ಹೇಳ್ಬೋದು ಹೆಚ್ಚುವರಿ ಮೌಲ್ಯ ಅಂತ ಹೇಳಿದ್ರೆ. ಸೊ ಅಂದ್ರೆ ಹೆಚ್ಚುವರಿ ಮೌಲ್ಯ ಅಂದ್ರೇನು? ಬಂಡವಾಳದಾರ ಕಾರ್ಮಿಕರಿಗೆ ಕೊಟ್ಟಂತಹ ಕೂಲಿ ಮತ್ತೆ ಕಾರ್ಮಿಕ ಉತ್ಪಾದಿಸಿದ ಮಾರುಕಟ್ಟೆಯ ಅಂದ್ರೆ ಕಾರ್ಮಿಕ ಉತ್ಪಾದಿಸಿದ ಸರಕುಗಳ ಮಾರುಕಟ್ಟೆಯ ಮೌಲ್ಯ, ಇವುಗಳ ನಡುವಿನ ಧನಾತ್ಮಕವಾದಂತಹ ಒಂದು ವ್ಯತ್ಯಾಸವೇ ಹೆಚ್ಚುವರಿ ಮೌಲ್ಯ. ಸೊ ಹೀಗೆ ಕಾರ್ಲ್ ಮಾರ್ಕ್ಸ್ ರವರ ಒಂದು ಹೆಚ್ಚುವರಿ ಮೌಲ್ಯವನ್ನ ನಾವು ಸಂಕೇತಗಳ ಮೂಲಕನೂ ಕೂಡ ಅದನ್ನ ವಿವರಿಸಬಹುದು. ಅಂದ್ರೆ ಬಂಡವಾಳಶಾಹಿ ಪೂರ್ವ ಆರ್ಥಿಕತೆಯಲ್ಲಿ ಸಾಧಾರಣವಾಗಿ ವಸ್ತುವನ್ನ ಅಥವಾ ಶ್ರಮವನ್ನ ಕೊಟ್ಟು ಹಣವನ್ನ ಪಡೆದು ಆ ಹಣದಿಂದ ತನಗೆ ಬೇಕಾಗುವಂತಹ ವಸ್ತುಗಳನ್ನ ಕೊಂಡ್ಕೊಳ್ತಾನೆ. ಅಂದ್ರೆ ಬಂಡವಾಳಶಾಹಿ ಪೂರ್ವ ಆರ್ಥಿಕತೆಯಲ್ಲಿ ಸಾಧಾರಣವಾಗಿ ವಸ್ತುಗಳನ್ನ ಅಥವಾ ಶ್ರಮವನ್ನ ಕೊಟ್ಟು ಹಣವನ್ನ ಪಡೆದು ಆ ಹಣದಿಂದ ತನಗೆ ಬೇಕಾದ ವಸ್ತುಗಳನ್ನ ಕೊಂಡ್ಕೊಳ್ತಾನೆ. ಅಂದ್ರೆ ಬಂಡವಾಳಶಾಹಿ ವ್ಯವಸ್ಥೆಯಲ್ಲಿ ಬಂಡವಾಳಶಾಹಿ